ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಹೂಗಾರ ಸಮಾಜದಿಂದ ಶರಣ ಮಾದಯ್ಯನವರ ಜಯಂತಿ ಆಚರಣೆ ಅದ್ಧೂರಿಯಾಗಿ ನೆರವೇರಿತು. ಸವದತ್ತಿ ಪಟ್ಟಣದಲ್ಲಿ ರವಿವಾರ 11 ಗಂಟೆಗೆ ಅದ್ಧೂರಿಯಾಗಿ ಹೂಗಾರ ಸಮಾಜದ ಮಾದಯ್ಯನವರ ಅದ್ಧೂರಿ ಜಯಂತ್ಯೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಮಾದಯ್ಯನವರ ಭಾವಚಿತ್ರಕ್ಕೆ ಮೂಲಿಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳು ಹಾಗೂ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಸೇರಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಚಾಲನೆ ನೀಡುವ ಸಂದರ್ಭದಲ್ಲಿ ಹೂಗಾರ ಸಮಾಜದ ತಾಲೂಕು ಅಧ್ಯಕ್ಷ ಶಿವಾನಂದ್ ಹೂಗಾರ್, ಜಿಲ್ಲಾ ಉಪಾಧ್ಯಕ್ಷ ಪ್ರಭುಲಿಂಗ ಹೂಗಾರ್ ಸೇರಿದಂತೆ ಜಿಲ್ಲೆ ಹಾಗೂ ತಾಲೂಕಿನ ಸಮಾಜದ ಮುಖಂಡರು, ಮಹಿಳೆಯರು, ನಾಗರಿಕರು ಭಾಗಿಯಾಗಿದ್ದರು. ಈ ಮೆರವಣಿಗೆ ಸವದತ್ತಿ ಪಟ್ಟಣದ ಎಪಿಎಂಸಿ ವೃತ್ತದಿಂದ ಕಡಕೋಳ ಬ್ಯಾಂಕ್ ವೃತ್ತದ ಮೂಲಕ ಮಾಮನಿ ಕಲ್ಯಾಣ ಮಂಟಪದವರೆಗೂ ಮೆರವಣಿಗೆ ಸಾಗಿತು. ಈ ಮೆರವಣಿಗೆಯಲ್ಲಿ ವಿವಿಧ ವಾದ್ಯ ಮೇಳ, ಕಲಾ ತಂಡ ಮತ್ತು ಕುಂಭಮೇಳ ಹೊತ್ತು ನೂರಾರು ಮಹಿಳೆಯರು ಸಾಗಿದರು. ಇನ್ನು ಮೆರವಣಿಗೆ ಮಾರ್ಗ ಮಧ್ಯದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಿಂದ ನೀರಿನ ಬಾಟಲ್ ಹಾಗೂ ಸಿಹಿ ಹಂಚಿ ಶುಭಾಶಯ ಕೋರಿದರು. ವರದಿ ರಾಜು ಮಹೇಂದ್ರ. ಕ್ಯಾಮ್ರಾಮನ್ ಹೇಳ್ತಾರ ಇವತ್ತು ಹೂಗಾರ ಮಹಾದೇವ ದಿನಾಚರಣೆ ಮತ್ತು ಈದ್ ಮಿಲಾದ್ ಎರಡೂ ಕೂಡ ಬಂದಿದ್ದ ಸಂಬಂಧ ನಾವು ಅಡ್ಡು ಮುಸ್ಲಿಂ ಸಮಾಜ ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರಲಿ ಅಂತ ಹೇಳಿ ನಾವು ಸ್ವೀಟು ಮತ್ತು ನೀರು ನಮ್ಮ ಸವದತ್ತಿ ಮುಸ್ಲಿಂ ಅಸೋಸಿಯೇಷನ್ ಮತ್ತು ನಮ್ಮ ಮಸೀದಿಂದ ಮಕ್ಕಾ ಮಸೀದಿಂದ ಮಾಡ್ತಿದ್ವಿ. ಇವತ್ತಿನ ದಿವಸ ಹೂಗಾರ ಮತ್ತು ಮಾದಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ರ್ಯಾಲಿ ಹೊಂಟಿದ್ದರಿಂದ ನಾವು ನಮ್ಮ ಸಮಾಜದ ವತಿಯಿಂದ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಅವ್ರಿಗಾಗಿ ನೀರು ಮತ್ತು ಸಿಹಿ ಹಂಚಿಕೆಯನ್ನು ಕೈಗೊಂಡಿದ್ದೇವೆ. ಆದ ಕಾರಣ
ಇದು ಒಂದು ಬಾಂಧವ್ಯ ಮತ್ತು ಏಕತೆ ಒಂದು ಪೈಗಾಮ್ ಭಾವೈಕ್ಯತೆಯ ಒಂದು ಸಂದೇಶವನ್ನು ನೀಡಲು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.